ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ಲು. ನಿನ್ನೆ ರಾತ್ರಿ ಒಂದು ತಾಮ್ರದ ಬೌಲಲ್ಲಿ ಈ ರೀತಿ ಬಾದಾಮಿಯನ್ನು ನೆನೆಸಿಟ್ಟಿದ್ದೆ. ನಾರ್ಮಲಾಗಿ ಬಾದಾಮಿ ನೆನೆಸಿ ನಾನು ಬೆಳಗ್ಗೆ ಎದ್ದು ತಿನ್ನೋದು ಅದು ಅಭ್ಯಾಸ. ಆದರೆ ಸ್ಟೀಲ್ ಪಾತ್ರೆಯಲ್ಲಿ ಯಾವಾಗಲೂ ನೆನೆಸ್ತಾ ಇದ್ದೆ. ಇದು ತಾಮ್ರದ ಬೌಲು ಒಂದು ಗಿಫ್ಟ್ ಬಂದಿತ್ತು ಮದುವೆನಲ್ಲಿ, ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲ ಅದು. ಸರಿ ನೆನೆಸಿಡೋಣ, ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಕುಡಿದ್ರೆ ಒಳ್ಳೇದಲ್ವ, ಹಾಗಾಗಿ ಬಾದಾಮಿಯನ್ನು ನೆನೆಸಿ ಬಾದಾಮಿ ನೆನೆಸಿದ ನೀರನ್ನು ಕುಡಿಯೋಣ ಅಂತೇಳಿ ರಾತ್ರಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡ್ತೀನಿ ಫುಲ್ ಕಪ್ಪಾಗಿಬಿಟ್ಟಿದೆ ನೀರು. ಹಾಗೆ ಬಾದಾಮಿ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದು ಕೂಡ ಫುಲ್ ಕಪ್ಪಾಗ್ಬಿಟ್ಟಿತ್ತು. ಒಂದು ಸೆಕೆಂಡ್ ಭಯ ಆಯಿತು ನೋಡಿದ ತಕ್ಷಣ, ಇದೇನಪ್ಪ ಈ ಥರ ಆಗ್ಬಿಟ್ಟಿದೆ, ಇದೇನು ತಿನ್ನೋದಾ ಏನು ಅಂತಂದ್ಬಿಟ್ಟು. ಆಮೇಲೆ ನೋಡಿ ಯಾವ ಥರ ಕಪ್ಪಾಗಿದೆ ಅಂದರೆ ಫುಲ್ ಕಪ್ಪಾಗಿತ್ತು. ನಾನು ಫಸ್ಟಿಗೆ ಭಯ ಬಿದ್ದು ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದೆ, ರಿಮೂವ್ ಮಾಡಿದ್ರೆ ನಾರ್ಮಲಾಗಿ ವೈಟಾಗಿತ್ತು. ಹಂಗಾಗಿ ಸರಿ ತಿನ್ಬೋದು ಅಂತೇಳಿ ಆ ನೆನೆಸಿಟ್ಟಿರೋ ನೀರನ್ನು ಇಲ್ಲಿ ಗಿಡಕ್ಕೆ ಹಾಕೋಣ ಅಂತ ಬಂದೆ. ನೋಡಿದ್ರೆ ನಾನು ಬ್ರಹ್ಮಕಮಲ ಗಿಡ ಮೊನ್ನೆ ತೊಗೊಂಬಂದು ನೆಟ್ಟಿದ್ದೆ, ಬೇರೆಯವ್ರ ಮನೆ ಹತ್ರ ಇಸ್ಕೊಂಡು ಬಂದು ನೆಟ್ಟಿದ್ದೆ. ಅದು ನೋಡಿದ್ರೆ 1 ವೀಕ್ ಆಯಿತು ಅಷ್ಟೇ, ಆಗಲೇ ಮೊಗ್ಬಿಟ್ಟಿತ್ತು. ಎಷ್ಟು ಖುಷಿ ಆಯಿತು ಗೊತ್ತಾ! ಬ್ರಹ್ಮಕಮಲದ್ದು ಆ ಎಲೆಗಳನ್ನು ಸುಮಾರು ಕಡೆ ನೆಟ್ಟಿದ್ದೀನಿ ತೊಗೊಂಬಂದು. ಒಂದರಲ್ಲಿ ನೋಡಿ ಈ ರೀತಿ ಮೊಗ್ಗಾಗಿತ್ತು. ಹಾಗೆ ಅದ್ರ ಪಕ್ಕದಲ್ಲಿ ಹಾಗಲಕಾಯಿ, ಈ ಅಡುಗೆ ಮಾಡಿದಾಗೆಲ್ಲ ತರಕಾರಿ ಕಟ್ ಮಾಡಿದಾಗ ಹಾಕಿರ್ತೀನಲ್ವ ಪಾಟಿಗೆ ಮಣ್ಣಿನ ಜೊತೆಗೆ, ಅದು ಒಂದು ಗಿಡ ಆಗಿತ್ತು, ಹಾಗಲಕಾಯಿ ಬಳ್ಳಿ. ಮನೆ ಹತ್ರ ಈ ಥರ ಗಿಡ ಬೆಳೆಸೋದು ಅದು ತುಂಬಾ ಇಷ್ಟ ನನಗಂತೂ. ಅದ್ರ ಜೊತೆಗೆ ಇದೊಂದು ಬಟನ್ ಫ್ಲವರ್ ಅಂತಲೇ ಏನೋ ಹೇಳ್ತಾರಲ್ವ, ಕಲರ್ ಬರುತ್ತೆ, ರೋಸ್ ಥರನೇ ಇರುತ್ತೆ, ಅದ್ರ ರೋಸ್ ಅಲ್ಲ. ಅದು ಅಷ್ಟೇ ಸುಮ್ಮನೆ ಒಂದು ಕಡ್ಡಿನ ತೊಗೊಂಬಂದು ಹಾಕಿದೆ, ಎಷ್ಟು ದೊಡ್ಡದಾಗಿ ಹಾಕಿತ್ತು ನೋಡಿ. ಈ ಬ್ರಹ್ಮಕಮಲ ಮೊಗ್ಗಂತೂ ನೋಡಿ ಬೆಳಗ್ಗೆ ತುಂಬಾ ಖುಷಿಯಾಗೋಯ್ತು ನನಗೆ. ಹಾಗೆ ಬೆಳಗ್ಗೆನೇ ವಾಟ್ಸಪ್ಪಲ್ಲಿ 2 ಆರ್ಡ್ರ್ ಬಂದಿತ್ತು, ಆನ್ಲೈನಲ್ಲಿ ಸ್ಯಾರಿ ಆರ್ಡ್ರ್ ಬಂದಿತ್ತು. ಹಾಗಾಗಿ ಅದನ್ನು ಬೆಳಗ್ಗೆನೇ ಪೋರ್ಟಲ್ ಮಾಡಬೇಕು ಅಂತ ಹೇಳಿದರು ಅವರು. ಹಂಗಾಗಿ ಈಗ ಸಾರಿಯನ್ನು ತೆಗಿತಾ ಇದ್ದೀನಿ. ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ, ಅಂದರೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತುಂಬಾ ಭಯ ಇತ್ತು, ಹೆಂಗಾಗುತ್ತೋ ಏನೋ ಅಂತಂದ್ಬಿಟ್ಟು. ನಿಜ ಹೇಳ್ತೀನಿ, ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ, ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋರು ಮಾಡ್ತಾಯಿದ್ದೀರಾ. ಹಾಗೆ ನಮಗೆ ಗೊತ್ತಿದ್ದಂಥವ್ರು ಸುಮಾರು ಜನ ಸಾರಿಯನ್ನು ಆರ್ಡ್ರ್ ಮಾಡ್ಕೊತಾ ಇದ್ದೀರಾ. ಸ್ಟಾರ್ಟಿಂಗ್ ಸ್ಟೇಜ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಆರ್ಡ್ರ್ಗಳು ಬರ್ತಾಯಿದೆ, ಓಕೆ ಪರವಾಗಿಲ್ಲ. ಆದರೆ ಇನ್ನೂ ಹೆಚ್ಚಿನ ಸಪೋರ್ಟ್ ಕೊಡಿ ಅಂತ ಕೇಳ್ತೀನಿ. ನೋಡಿ, ಇದು 2 ಸಾರಿ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ರು, ಹಾಗಾಗಿ ಈಗ ಪೋರ್ಟಲ್ ಮಾಡಬೇಕು. ಇದನ್ನು ತೆಗೆದು ಒಂದು ಕವರ್ಗೆ ಹಾಕಿ ಇಡ್ತಾಯಿದ್ದೀನಿ. ನಾನು ರೀಸನಬಲ್ ಪ್ರೈಸಲ್ಲಿ ನಾನು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇರೋದು, ಸಾರಿ ಬಿಸ್ನೆಸ್ಸು. ಯಾರಿಗಾದರೂ ಬೇಕು ಅಂತಂದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಆರ್ಡ್ರ್ ಮಾಡ್ಕೊಳ್ಳಿ. ಅಥವಾ ವಾಟ್ಸಪ್ ಕಾಲ್ ಮಾಡ್ಬೋದು, ಅಥವಾ ಮನೆಗೆ ಬಂದೇನಾದ್ರು ನೋಡಿ ತೊಗೊಳ್ತೀನಿ ಅಂತಂದರೆ ನಿಯರ್ ಬೈ ಇದ್ದಂಥವ್ರು ಬರ್ಬೋದು. ಹಾಗೆ ಬೆಂಗಳೂರೊಳಗಡೆ ಎಲ್ಲೇ ಇದ್ದರೂ ಕೂಡ ನಾನು ನಿಮಗೆ ಪೋರ್ಟಲ್ ಮಾಡಿಕೊಡ್ತೀನಿ. ಬೆಂಗಳೂರು ಹೊರಗಡೆ ಇತ್ತು ಅಂತಂದರೆ ಆನ್ಲೈನಲ್ಲಿ ಕಳಿಸ್ಕೊಡ್ತೀನಿ, ಓಕೆನಾ? ಅದ್ರ ಜೊತೆಗೆ ನಾನು ಇವತ್ತು ಸ್ವಲ್ಪ ತಾಮ್ರದ ಪಾತ್ರೆಗಳು, ಈ ಉರುಳಿ ಮತ್ತು ದೀಪಗಳೆಲ್ಲ ತೊಳಿಬೇಕಾಗಿತ್ತು, ಹಾಗಾಗಿ ಆ ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ ಈಗ. ನಾನು ತಾಮ್ರದ ಪಾತ್ರೆಗಳನ್ನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ನಾನು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ. ಹುಣಸೆಹಣ್ಣಿನ ನೀರಿಗೆ ಒಂದು ಸ್ವಲ್ಪ ಸಬೀನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಪಿತಾಂಬರಿ ಬರುತ್ತಲ್ವ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ರಸ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ ನೋಡಿ. ಇದನ್ನೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ನಿಂಬೆಹಣ್ಣನ್ನು ಕೂಡ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಅಥವಾ ಹುಣಸೆ ಹಣ್ಣು ನಾವು ಈ ರೀತಿ ತಾಮ್ರದ ಪಾತ್ರೆ ತೊಳಿಬೇಕಾದ್ರೆ ಉಪಯೋಗಿಸೋದ್ರಿಂದ ಅಂದರೆ ಬೇಗನೆ ಕೆಲಸ ಆಗುತ್ತೆ. ಜಾಸ್ತಿ ಉಜ್ಜಿ ಒತ್ತಿ ತೊಳೆಯೋ ಥರ ಇರೋದಿಲ್ಲ, ಸುಮ್ಮನೆ ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು, ಕ್ಲೀನಾಗಿ ಹೋಗುತ್ತೆ. ಹಾಗಾಗಿ ಹುಣಸೆ ಹಣ್ಣು ಅಥವಾ ವೆನಿಗರ್ ಕೂಡ ಯೂಸ್ ಮಾಡ್ಬೋದು, ವೆನಿಗರ್ ಇದ್ದರೆ. ವೆನಿಗರ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಹುಣಸೆ ಹಣ್ಣು ನಿಂಬೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಅದನ್ನು ಮಿಕ್ಸ್ ಮಾಡಿರುವಂಥ ಮಿಶ್ರಣವನ್ನು ಜಸ್ಟ್ ಸುಮ್ಮನೆ ಹಾಕಿ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಬೇಕಷ್ಟೆ, ಏನು ಒತ್ತಿ ಎಲ್ಲ ಉಜ್ಜೋ ಹಂಗಿಲ್ಲ. ಏನು ಮುಂಚೆ ಕಾಲದಲ್ಲೆಲ್ಲ ನಾವು ಚಿಕ್ಕವರಿರ್ಬೇಕಾದ್ರೆ ಬೂದಿ ಮತ್ತು ನಿರ್ಮಾ ಪೌಡರ್ ಅಂತ ಬರ್ತೈತಲ್ವ, ಅದನ್ನು ಹಾಕಿ ತೊಳಸ್ತಾಯಿದ್ರು. ಇವಾಗೆಲ್ಲ ನೋಡಿ ಈ ರೀತಿ ಸಿಂಪಲ್ಲಾಗಿ ಕೆಲಸ ಆಗೋವಂಥದ್ದನ್ನು ನಾವೆಲ್ಲ ಕಂಡಿಡ್ಕೊಂಡಿದ್ದೀವಿ ಅಲ್ವಾ. ನೋಡಿ, ಈಗ ಎಲ್ಲ ಪಾತ್ರೆಗಳಿಗೂ, ಹಿತ್ತಾಳೆ ಪಾತ್ರೆಗಳಿಗೆ ಇದನ್ನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಒಂದು 10 ನಿಮಿಷ, ಜಾಸ್ತಿ ಹೊತ್ತೇನು ಬಿಡೋ ಅವಶ್ಯಕತೆ ಇಲ್ಲ. ಒಂದು 10 ನಿಮಿಷ ಇದನ್ನು ಅಪ್ಲೈ ಮಾಡಿ ಬಿಟ್ಟರೆ ಸಾಕು. ಅದಾದಮೇಲೆ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಅಂದರೆ ತೊಳಿಬೇಕಾದ್ರೆ ನೀಟಾಗಿ ಹೊಟ್ಟೋಗುತ್ತೆ, ಏನೇ ಜಿಡ್ಡಿ ಇರಲಿ, ಕಪ್ಪು ಕಲೆಗಳಾಗಲಿ, ಅದೆಲ್ಲ ನೀಟಾಗಿ ಹೊಟ್ಟೋಗುತ್ತೆ. ನೋಡಿ, ಈ ರೀತಿ ಪ್ರತಿಯೊಂದು ಪಾತ್ರೆಗೂ ಅದನ್ನು ಜಸ್ಟ್ ಅಪ್ಲೈ ಮಾಡಿ ಬಿಡ್ತಾಯಿದ್ದೀನಿ ನಾನು.
ನೋಡಿ ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಆಯಿತು. ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಉರುಳಿ ಅಂತೂ ನಾನು ಪ್ರತಿ ವಾರದಲ್ಲಿ 2 ಟೈಮ್ಸು ನೀರು ಹಾಕಿ ಅದಕ್ಕೆ ಹೂವು ಹಾಕಿ ಇಡ್ತೀನಿ. ಹಂಗಾಗಿ ವಾರ ಕ್ಲೀನ್ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಆ ನೀರು ಹಾಕಿ ಇಟ್ಟಿರ್ತೀವಲ್ಲ ಬೌಲ್, ಅದು ಫುಲ್ ಕಪ್ಪಾಗಿರುತ್ತೆ. ಹಾಗಾಗಿ ನೋಡಿ ಈಗ ತೊಳೆದು ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟಿದ್ದು ಅಷ್ಟೇ, ಜಾಸ್ತಿ ಏನು ಉಜ್ಜಕ್ಕೆ ಹೋಗಲಿಲ್ಲ, ಇದು ಮಾಡೋಕ್ಕೆ ಹೋಗಲಿಲ್ಲ. ಕ್ಲೀನ್ ಆಗಿದೆ ಈಗ. ಈ ರೀತಿ ಸುಲಭವಾಗಿ ನಾವು ಹಿತ್ತಾಳೆ ಪಾತ್ರೆಗಳನ್ನು, ತಾಮ್ರದ ಪಾತ್ರೆಗಳನ್ನು ಈ ಒಂದು ಮಿಶ್ರಣವನ್ನು ನಾನೇನು ತೋರಿಸಿದ್ದೀನಿ ನಿಮಗೆ, ಈ ಒಂದು ಮಿಶ್ರಣದಿಂದ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು. ಒಂದು ಸತಿ ಟ್ರೈ ಮಾಡಿ. ಇಷ್ಟ ಆಯಿತು ಅಂತಂದರೆ ಖಂಡಿತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಹೊಸ ಯೂಟ್ಯೂಬರ್ಗಳಿಗೆ ಪೂರ್ತಿ ವಿಡಿಯೋ ನೋಡಿ, ವಿಡಿಯೋನ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಂದು ಕಮೆಂಟನ್ನು ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಕಮೆಂಟು, ಲೈಕು, ಶೇರು ತುಂಬಾ ಮುಖ್ಯ ಯೂಟ್ಯೂಬಲ್ಲಿ. ಹಾಗಾಗಿ ನೋಡಿದ್ರಲ್ಲ ಪಾತ್ರೆಗಳು ಎಷ್ಟು ನೀಟಾಗಿ ಕಾಣ್ತಾ ಇದೆ. ಈಗ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು ಪಾತ್ರೆಗಳನ್ನ. ನಾನಂತೂ ಯಾವಾಗಲೂ ಇದೇ ಥರನೇ ಮಾಡೋದು. ಹಾಗೆ ಮಧ್ಯಾಹ್ನದ ಅಡುಗೆ ಮತ್ತು ಬೆಳಗಿನ ಟಿಫನ್ಗೆ ಅಂತ ಹೇಳಿ ನಾನಿಲ್ಲಿ ಮಶ್ರೂಮ್ ಗ್ರೇವಿಯನ್ನು ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ ಗ್ರೇವಿ ಮಾಡಲಿಕ್ಕೆ ಇಲ್ಲಿ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಹಾಗೆ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ, ಒಂದು 4 ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಕೆಂಪಾಗೋ ತನಕ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಈರುಳ್ಳಿ ಫ್ರೈ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಟೊಮೊಟೊ ಕೂಡ ಪೇಸ್ಟ್ ಮಾಡ್ಕೋಬೇಕು. ಹಂಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾದಮೇಲೆ ಶುಂಠಿ ಬೆಳ್ಳುಳ್ಳಿ ಸೇರಿಸಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಟೊಮೊಟೊ ಏನು ಗ್ರೈಂಡ್ ಮಾಡ್ಕೊಂಡಿಟ್ಟಿದ್ವಿ ಅದನ್ನು ಕೂಡ ಹಾಕಿ ಈಗ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಮಟನ್ ಮಸಾಲ ಪೌಡರನ್ನು 1-2 ಸ್ಪೂನ್ ಹಾಕಿ ಒಂದು ಮಿಕ್ಸನ್ನು ಕೊಟ್ಟು, ಅದಾದಮೇಲೆ ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿರುವಂಥ ಮಶ್ರೂಮನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಶ್ರೂಮು ಬೇಗನೆ ಬೆಂದೋಗುತ್ತೆ, 1-2 ನಿಮಿಷ ಸಾಕು. ಈ ಮಶ್ರೂಮ್ ಎಲ್ಲ ಒಂದು 2 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಟೊಮೊಟೊ ರುಬ್ಬಿರುವಂಥ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕಿದ್ಮೇಲೆ 1-2 ನಿಮಿಷ ಸಣ್ಣ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಇಲ್ಲಿ ನಮಗೆ ಗ್ರೇವಿ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಒಂಚೂರು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರಾಗಿರುವಂಥ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.